ಈ ತನಿಖೆಯ ಬಗ್ಗೆ ನೂರಾರು ಶವಗಳು ಸಿಕ್ಕಿತು ಅನ್ನುವಂತ ಹೇಳಿಕೆಗಳು ಬಂದಿರೋದ್ರಿಂದ ಇವತ್ತು ಈ ಪ್ರೊಟೆಸ್ಟ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಅವರು ಅಂದ್ರೆ ಈಚ್ ಸೈಡ್ ಹ್ಯಾಡ್ ದೇರ್ ಓನ್ ಸ್ಟ್ಯಾಂಡ್. ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆತರ ಇದೆಯಾ, ನೀವು ಆಸ್ ಯು ಟೋಲ್ಡ್ ಅವ್ರದ್ದು ಸ್ಟ್ಯಾಂಡ್ ಈ ತರ SIT ಅವರು ಆತರ ಹೇಳ್ತಾ ಇದ್ದಾರೆ. ಬಟ್ ಯಾವುದು ನಿಜ ಸತ್ಯ ಎಂದು ದೇರ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ SIT. ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ. ದೇರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ SIT ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದಿಸ್ ಕೈಂಡ್ ಆಫ್ ಗೆಸ್ಸಿಂಗ್ ಮಾಡೋದು ಬೇಡ. SIT ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಸೊ ಅವರು ಮಾಡಿ ದೆನ್ ವಾಟ್ ದ ರೈಟ್ ಟೈಮ್, ವಾಟ್ ಎವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೆ ಟು ಪಬ್ಲಿಕ್, ದೇ ವಿಲ್ ಡೂ ಇಟ್. ಗೊಂದಲ ಸೃಷ್ಟಿ ಮಾಡುವ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ತೀರಿ? ಈಗ ಸಾಕಷ್ಟು ಮಂದಿ ವಿರುದ್ಧ ಕೂಡ ಸಾಕಷ್ಟು ಊಹಾಪೋಹಗಳು ಕೂಡ ಇದೆ, ಅದರ ಬಗ್ಗೆ ಗೊಂದಲ ಸೃಷ್ಟಿ ಮಾಡ್ತಾರೆ. ಈಗ ಬೋತ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. SIT ಕಾರ್ಯಾಚರಣೆ ಬಗ್ಗೆ ಯೂಟ್ಯೂಬ್ ಅಲ್ಲಿ ಬರುವ ತಪ್ಪು ಮಾಹಿತಿ, ಅದರ ಬಗ್ಗೆ ನೀವು ಆಕ್ಷನ್ ತಗೋತಿದ್ರೆ SIT ಅವರೇ ಮಾಡಬೇಕಾಗ್ತದೆ. See, if we know that it is of information which is obscene, we can take action. Defamation, the person who is affected, he has to give complaint in the civil court. ಯಾಕಂದ್ರೆ ತನಿಖೆ ಆಗ್ತಿರೋದು SIT, ಬಟ್ ಆಗ್ತಾ ಇರೋದು ಸ್ಟೇಷನ್ಗಳು ದಕ್ಷಿಣ ಕನ್ನಡ ಪೊಲೀಸ್ ಸ್ಟೇಷನ್ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಇಲ್ಲ. ಅದು ದಟ್ ವಿ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಈಗ the freedom of expression, it has certain limitations, but ಅಷ್ಟರೊಳಗೆ ಇದ್ರೆ then we cannot also not act. But that limitations ಅನ್ನು ಕ್ರಾಸ್ ಮಾಡಿ as the limitations of freedom of speech and expression ತಾವು ನೋಡಬಹುದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೆ. ವಾಟ್ ಎವರ್ ಒಂದೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರದು, ಇನ್ನೊಬ್ಬರಿಗೆ ಪಬ್ಲಿಕ್ ಆಗಿ ಅಬ್ಸೀನ್ ಆಗಿ ಮಾತಾಡಬಾರದು, ಡಿಫೈಮ್ ಮಾಡಬಾರದು. ಸೊ ಆ ತರ ಕಂಡೀಷನ್ಸ್ ಇದೆ. ಆ ತರ ಏನೋ ಇದ್ರೆ ಕನ್ಸರ್ನ್ಡ್ ಪ್ರೊಸೀಜರ್, ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದನ್ನ ಪ್ರಕಾರ ಅವ್ರು ಮಾಡಬಹುದು. ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ದ ಅಪ್ರಾಪ್ರಿಯೇಟ್ ಟೈಮ್. ಈಗ ಹಲವು ವಿಷಯಗಳು ನಾವು ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಹಾಫ್ ಆಫ್ SIT. ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ ಆಗಿ ಹೇಳಕ್ಕೆ ತೊಂದರೆ ಆಗುತ್ತದೆ. ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಸೊ ದಟ್ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಏನಿದೆ ದಟ್ ವೇ ಇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಆ ಥರ ಅವ್ರಿಗೇನು ಇರಬಹುದು. ಯು ಕ್ಯಾನ್ ಆಸ್ಕ್ SIT ರಿಗಾರ್ಡಿಂಗ್ ದಟ್, ಅವ್ರಿಗೇನು ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದ್ರೆ. ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್, ವಿ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್. ಜಸ್ಟ್ ಐ ವಾಂಟ್ ಟು ಅಶ್ಯೂರ್, ಇವತ್ತಿನ ದಿವಸ ತಾವೆಲ್ಲ ಬಂದಿದ್ರಿ. ಐ ಜಸ್ಟ್ ವಾಂಟೆಡ್ ಟು ಟೆಲ್, ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜುರಿ ಆಗಲಿಲ್ಲ. ಅಂಡ್ ಸಿಚುವೇಶನ್ ತಾವೆಲ್ಲರೂ ನೋಡ್ತಾ ಇದ್ರಿ. both the parties have dispersed and both of them have been advised that ನೀವು ಏನಿದೆಯೋ ಕಂಪ್ಲೇಂಟ್ ಅನ್ನು ದೂರನ್ನು ಕೊಡಿ, we will take appropriate action. ಡಿಸ್ಪರ್ಸ್ ಆಗಿದ್ದಾರೆ. ಆದರೆ 5-10 ಪೀಪಲ್ ಅವರು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೋ ಇರಬಹುದು. ಅದು ಬಿಟ್ಟು ಉಳಿದವರೆಲ್ಲ ಹೌದು. SIT ವಿಲ್ ಕಂಟಿನ್ಯೂ ಇನ್ವೆಸ್ಟಿಗೇಷನ್. ದರ್ ಇಸ್ ನೋ ಹಿಂಡರೆನ್ಸ್ ಟು ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ಗೆ ವಿ ಹ್ಯಾವ್ ಪ್ರೊವೈಡೆಡ್ ಅಡಿಕ್ವೇಟ್ ಸೆಕ್ಯೂರಿಟಿ, ತಾವೆಲ್ಲ ನೋಡಿದ್ರಿ. ವಿ ವಿಲ್ ಕಂಟಿನ್ಯೂ ಟು ಡೂ ಇಟ್. ಇನ್ ಅಡಿಷನಲ್ ಫೋರ್ಸ್ ಅನ್ನು ಈಗ ಲೋಕಲ್ ಇಶ್ಯೂಸ್ ಈ ತರ ಬರಬಾರದು ಎಂದು ವಿ ವಿಲ್ ಟೇಕ್ ಫರ್ದರ್ ಆಕ್ಷನ್.